ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಅನುಕೂಲತೆಗಳು ಮೊದಲು ನೋಡೋದಾದರೆ ನಿಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ. ಮತ್ತು ಎರಡನೇದು ಕೆಲಸದಲ್ಲಿ ಒಂದಿಷ್ಟು ಅನುಕೂಲತೆಗಳು ಕೂಡಿ ಬರುವಂಥದ್ದಾಗುತ್ತೆ. ಮತ್ತು ಕೌಟುಂಬಿಕವಾಗಿ ಇಲ್ಲಿ ತುಂಬ ನಿಮಗೆ ಬದಲಾವಣೆ ಕಂಡು ಬರುವಂಥದ್ದಾಗುತ್ತೆ. ಸೊ ಬದಲಾವಣೆ ಪಾಸಿಟಿವ್ ಆಗಿ. ಸೊ ಈ ಮೂರು ಕ್ಷೇತ್ರಗಳಲ್ಲಿ ಆರ್ಥಿಕ, ಕೌಟುಂಬಿಕ ಮತ್ತು ಕೆಲಸ ಕಾರ್ಯಗಳಲ್ಲಿ, ಅಂದರೆ ನೀವು ಜಾಬು, ಬಿಸ್ನೆಸ್ಸು, ಅದರಲ್ಲಿ ಈ ಮೂರು ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಾಶಸ್ತ್ಯ, ಅನುಕೂಲತೆ ಇರುತ್ತೆ. ಆರ್ಥಿಕವಾಗಿ ಮೊದಲೇನು ನೋಡೋದಾದರೆ ಆರ್ಥಿಕ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ. ನಿಮ್ಮ ಒಂದು ಸಮಯ ಸಂದರ್ಭಕ್ಕನುಗುಣವಾಗಿ ಯಾವುದೋ ಒಂದು ಮೂಲದಲ್ಲಿ ಆರ್ಥಿಕವಾಗಿ ನಿಮಗೆ ಹಣ ಸಹಾಯ ಸಿಗುವಂಥದ್ದಾಗತ್ತೆ, ಏರಿಕೆ ಇರುವಂಥದ್ದಾಗತ್ತೆ, ಬ್ಯಾಂಕ್ ಬ್ಯಾಲೆನ್ಸು ಒಂದು ಎತ್ತರ ಹಂತಕ್ಕೆ ಬರುವಂಥದ್ದಾಗತ್ತೆ. ಸೊ ಈಗ ಸಾಡೆಸ ಶನಿ ಇದ್ರೂ ಆರ್ಥಿಕವಾಗಿ ಚೇತರಿಕೆ ಇರುತ್ತೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಿಮಗೆ ಹಣ ಅಂತೂ ಬರ್ತಾನೆ ಇರುತ್ತೆ. ಅದು ಸೇವಿಂಗ್ ಉಳಿಯಲ್ಲ ಗುರುಗಳೇ ಅಂತೇಳಿದರೆ ಅದು ಸಾಡೆಸ ಶನಿ ಇರೋದ್ರಿಂದ ಅಧಿಕ ಖರ್ಚುಗಳು ಇರುತ್ತೆ. ಬಟ್ ಅದನ್ನೂ ಬರದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅದನ್ನು ವಿಚಾರ ಮಾಡಿ. ಸೊ ಇಲ್ಲಿ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ಸ್ ಹಾಕಿದ್ರು, ಆದಾಯನೂ ಬರ್ತಾ ಇದೆ ಗುರುಗಳೇ, ಆದರೆ ಖರ್ಚು ನಿಂದಿರ್ತಾ ಇಲ್ಲ ಅಂಥೇಳಿ. ಅದು ಸಹಜ. ಏಕೆಂದರೆ ಇಲ್ಲಿ ಸಾಡೆಸ ಶನಿ ಅಂದರೆ ನಿಮ್ಮನ್ನು ಒಂದು ರೀತಿಯಲ್ಲಿ ಪ್ರಚೋದನೆಗೊಳಿಸಿ ಖರ್ಚನ್ನು ಮಾಡಿಸ್ಬೋದು, ಕೋಪದಲ್ಲಿ ಖರ್ಚನ್ನು ಮಾಡಿಸ್ಬೋದು, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಒಟ್ಟಿನಲ್ಲಿ ಖರ್ಚುಗಳು ಇದ್ದೇ ಇರುತ್ತೆ. ಅದರಲ್ಲಿ ಕಡಿವಾಣ ಹಾಕಲು ಸಾಧ್ಯವಾಗೋದಿಲ್ಲ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ಕೌಟುಂಬಿಕ. ಅಂದರೆ ಕೌಟುಂಬಿಕವಾಗಿ ನಿಮಗೇನಾಗುತ್ತೆ, ಅನ್ಯೋನ್ಯತೆ ಕೂಡಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ ಕ್ಲಿಯರ್ ಆಗುವಂಥದ್ದಾಗುತ್ತೆ. ಅಂದರೆ ಇಬ್ಬರದಲ್ಲಿ ಒಬ್ಬರು ಏನೋ ಕ್ಷಮಾಪಣೆ ಕೇಳಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಈ ರೀತಿ ಆಗದೇ ಇರುವಂತೆ ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಳ್ಳೆಯ ಬಾಂಡಿಂಗ್ ರೀತಿಯಲ್ಲಿ ನಿಮ್ಮ ಒಂದು ಸಂಸಾರ, ವೈವಾಹಿಕ ಜೀವನ ಆದರ್ಶ ದಂಪತಿಗಳ ರೀತಿಯಲ್ಲಿ ಮುಂದುವರಿಯಲು ಏನಂತೀರ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುವಂಥದ್ದಾಗತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ತಂದೆ ತಾಯಿ, ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಇತರೆ ಒಂದಿಷ್ಟು ಸಂಬಂಧಗಳು ಏನಿದೆ ಅದು ಕೂಡ ಅನುಕೂಲ ರೀತಿಯಲ್ಲಿ ನಿಮಗೆ ಕಂಡು ಬರುವಂಥದ್ದಾಗತ್ತೆ ಮತ್ತು ಸಹಾಯ ಎಲ್ಲವೂ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕೌಟುಂಬಿಕವಾಗಿ ಆಯಿತು, ಆರ್ಥಿಕವಾಗಿ ಆಯಿತು. ಇನ್ನೊಂದು ಕೆಲಸ ಮತ್ತು ವ್ಯಾಪಾರದಲ್ಲಿ ಲಾಭಗಳು ಅಂತಲೇ ಹೇಳಿದ್ದೀನಿ. ಇಲ್ಲಿ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ಕೆಲಸಕ್ಕೆ ನಿರ್ದಿಷ್ಟವಾದಂತಹ ಒಂದಿಷ್ಟು ಸಮಯ ಸಂದರ್ಭ ಅಂತ ಇರುತ್ತೆ. ಅದು ಈಗ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಾಟ್ ಅಪ್ಲಿಕೇಬಲ್. ಅಂದರೆ ನೀವು ಸಮಯಕ್ಕೆ ಹೋಗ್ತಾ ಇರಲಿಲ್ಲ ಅಂದ್ರೂ ನಿಮಗೇನು ತೊಂದರೆ ಆಗೋದಿಲ್ಲ. ಅಥವಾ ನೀವು ಒಂದು ಫೈಲು ಏನೋ ಒಂದು ಸ್ವಲ್ಪ 2 ದಿನ ಹೆಚ್ಚು ಕಡಿಮೆ ಡಿಲೇ ಆದರೂ ನಾಟ್ ಅಪ್ಲಿಕೇಬಲ್. ಅದೇ ರೀತಿಯಾಗಿ ಏನಾದರೂ ಸಣ್ಣ ಮಿಸ್ಟೇಕ್ ಆದ್ರೂ ನಿಮಗೇನು ತೊಂದರೆ ಇಲ್ಲ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಈ ಒಂದು ತಿಂಗಳಲ್ಲಿ ಆದಷ್ಟು ನಿಮ್ಮ ಒಂದು ಹಳೆ ಪ್ರೋಗ್ರೆಸ್ಸು ಜೂನ್ ಜುಲೈ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ತುಂಬ ಕಂಪ್ನಿಗೆಗೋಸ್ಕರ ನೀವು ತನು ಮನ ಅನ್ನುವಂಥ ರೀತಿಯಲ್ಲಿ ಕಂಪ್ನಿಗೆ ಮೀಸಲಾಗೋಗ್ಬಿಟ್ಟಿದ್ದೀರಾ. ಮನೆ ಕೆಲಸ ಬಿಟ್ಟು ರಜೆ ಹಾಕದೆ ಎಷ್ಟೋ ಕೆಲಸಗಳನ್ನು ಕಂಪ್ನಿ ಪರವಾಗಿ ಮಾಡಿಕೊಟ್ಟಿದ್ದೀರಾ. ಎಷ್ಟೋ ಕೆಲಸಗಳು ನಿಮ್ಮಿಂದ ಅವರಿಗೆ ಅನುಕೂಲವಾಗಿದೆ. ಹೀಗಾಗಿ ಈ ತಿಂಗಳು ಸ್ವಲ್ಪ ನಿಮಗೆ ಏನಾಗುತ್ತೆ ಅಂದರೆ ಅದರ ಒಂದು ಅನುಕೂಲತೆ ಈ ಕಡೆ ವಾಲ್ಕೊಂಡ್ಬಿಡುತ್ತೆ. ಅಂದರೆ ಇಷ್ಟೆಲ್ಲ ಮಾಡಿದ್ದಾನೆ, ಒಂದು 2 ದಿನದ ಲೇಟು ಮತ್ತು ಮಿಸ್ಟೇಕ್ಗಳನ್ನು ಹೈಲೈಟ್ ಮಾಡೋದು ಬೇಡ ಅಂತ ಮೇಲಾಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಯಾಕೆಂದರೆ ಅವ್ರು ಕಂಪ್ಲೇಂಟ್ ಮಾಡಿರ್ತಾರೆ, ಹೀಗೆಲ್ಲ ಆಗ್ತಾ ಇದೆ, ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವರಿಗೆ ವಾಪಸ್ಸು ಉತ್ತರ ಕೊಟ್ಬಿಟ್ಟಿರಾಗಿರುತ್ತೆ. ಅಂದರೆ ಈ ರೀತಿ ಬದಲಾವಣೆ ಅಂದರೆ ನಿಮಗೆ
ಈ ಜೂನು ಜುಲೈಲಿ ಮಾಡಿರ್ತಕ್ಕಂಥ ಹಾರ್ಡ್ ವರ್ಕು ಆಗಸ್ಟ್ ತಿಂಗಳಲ್ಲಿ ಫಲ ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಕಷ್ಟ ಬಂದ್ರೂ ನಿಮಗೆ ಏನೂ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ, ಅಂದರೆ ನೀವು ಮಾಡುವಂಥ ಕಂಪ್ನಿ ಮತ್ತು ಬಿಸ್ನೆಸ್. ಅಂದರೆ ಇಲ್ಲಿ ಕಷ್ಟಕ್ಕೆ ಫಲ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಬಟ್ ಏರಿಳಿತ ಅನ್ನೋದಾದರೆ ಸ್ವಲ್ಪ ಇರುತ್ತೆ, ಏರೋದು, ಮಾತಾಡೋದು, ನಿಮಗೆ ಮೊದಲೇ ಕೋಪ, ಸಿಕ್ಕಾಪಡೆ ಕೋಪ. ಅದರಲ್ಲೂ ನಿಮಗೆ ಈಗ ಕುಜ ಮತ್ತು ಬದಲಾವಣೆ ಬೇರೆ ಆಗ್ತಾ ಇದ್ದಾನೆ. ನಿಮ್ಮ ರಾಶಿಯ ಅಧಿಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿ ಇಲ್ಲಿ ದ್ವಿ ಸ್ವಭಾವ ಮತ್ತು ತ್ರಿ ಸ್ವಭಾವ ಎರಡೂ ತೊಗೋಬೇಕಾಗತ್ತೆ. ಅಂದರೆ ಇಲ್ಲಿ ನಿಮಗೆ 15ರವರೆಗೂ ಸ್ವಲ್ಪ ತಟಸ್ಥರಾಗಿರ್ತೀರ. 15ರ ನಂತರ ಅಂದರೆ ಅಮಾವಾಸ್ಯೆ ಕಳೆದ ನಂತರ ಏನಾಗುತ್ತೆ, ನಿಮಗೆ ಸ್ವಲ್ಪ ಬದಲಾವಣೆ ಆಗುವಂಥದ್ದಾಗುತ್ತೆ. ಮಾತಿನಲ್ಲಿ ಬಿಸಿ, ಚರ್ಚೆ, ಒಂದು ರೀತಿಯಲ್ಲಿ ಏರು ಧ್ವನಿ, ಅಹಂ ಜಾಸ್ತಿ ಆಗುತ್ತೆ, ಮುಂತಾದವುಗಳು ಇರುತ್ತೆ. ಯಾಕೆಂದರೆ 3ನೇ ಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಅಹಮ್ಮು ಆಟೋಮೆಟಿಕ್ಕಾಗಿ ಬರುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕುಜ ನಿಮ್ಮ ಅಧಿಪತಿ ಬದಲಾವಣೆ ಅಂತರೂ ಇದೆ, ಮತ್ತು ಇಲ್ಲಿ ನಿಮಗೆ ಬುಧ ಬದಲಾವಣೆ ಅಂತರೂ ಆಗುವಂಥದ್ದಾಗುತ್ತೆ. ಇಲ್ಲಿ ಬುಧ ನಿಮಗೆ ಫಸ್ಟು ಮಿಥುನ ರಾಶಿ ಮುಖ ಚಲನೆ, ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದ ಸಂಚಾರ, ತದನಂತರ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಬುಧ 3 ಸಂಚಾರ ಮಾಡುವಂಥದ್ದು ಆಗ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ಬುದ್ಧಿ ಅಂದರೆ ಏನಂತೀರ, ಬದಲಾವಣೆ ಆಗುವಂಥ ನಿರ್ಧಾರಗಳು ಇರುತ್ತೆ. ಕೆಲವೊಮ್ಮೆ ಕೋಪದ ನಿರ್ಧಾರಗಳು, ಕೆಲವೊಂದು ಗಟ್ಟಿ ನಿರ್ಧಾರಗಳು, ಮುಂತಾದ ನಿರ್ಧಾರಗಳನ್ನು ಈ ಒಂದು ವಾರದಲ್ಲಿ ನೀವು ತೆಗೆದುಕೊಳ್ಳುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕೌಟುಂಬಿಕವಾಗಿ, ಆರ್ಥಿಕವಾಗಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಅನುಕೂಲ ಒಂದು ಇದರಲ್ಲಿ ನೋಡೋದಾದರೆ ಇವಿಷ್ಟು ಅನುಕೂಲತೆಗಳಿದೆ. ಇನ್ನು ಅನಾನುಕೂಲತೆ ವಿಷಯಕ್ಕೆ ಬರೋದಾದರೆ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ನೀವು ಸುಖ ಸುಮ್ಮನೆ ಕೆದರಿ ಜಗಳಕ್ಕೆ ಹೋಗುವಂಥವ್ರು ಆಗ್ತೀರಾ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು. ಅಂದರೆ ಕುಟುಂಬದವ್ರ ಜೊತೆ ಅಲ್ಲ, ಹೊರಗಡೆ ಬೇರೆಯವರ ಜೊತೆ ಸುಮ್ಮನೆ ಕೆದಕಿ ಜಗಳಕ್ಕೆ ಹೋಗ್ತೀರಾ. ಯಾವುದೋ ಒಂದು ಸಣ್ಣ ಪುಟ್ಟ ಅಪಘಾತ ಆಗಿದರೆ ಅದು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳುವಂಥದ್ದನ್ನು ತುಂಬ ದೊಡ್ಡದಾಗಿ ಏರು ಮಟ್ಟದಲ್ಲಿ ಧ್ವನಿ ಮಾತನಾಡಿ ಅದನ್ನು ದೊಡ್ಡದು ಮಾಡಿಕೊಂಡು ನಿಮ್ಮ ಒಂದು ಏನಂತೀರ ಕಾಲ ಮೇಲೆ ಕಲ್ಲು ಹಾಕಿದಂಗೆ ಇರುತ್ತೆ. ಅಂದರೆ ಕೆಲವು ವಾದ ವಿವಾದಗಳಲ್ಲಿ ನೀವು ಸೋಲುವಂಥದ್ದು ಆಗುತ್ತೆ, ಮತ್ತು ಅದಕ್ಕೆ 10 ರೂಪಾಯಿ ಖರ್ಚಾಗುವಲ್ಲಿ 1000 ರೂಪಾಯಿ ಖರ್ಚು ಬರುವಂಥದ್ದು ಇರುತ್ತೆ ಈ ತಿಂಗಳಲ್ಲಿ ಅಂತಲೇ ಹೇಳೋದು. ಇನ್ನು ಎರಡನೇ ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಕೋಪ ವಿಪರೀತಿ ಮತ್ತೆ ನಿಮಗೆ ಉನ್ನತ ಏನಂತೀರ ಸ್ಥಾಯಿಗೆ ಬರುವಂಥದ್ದಾಗುತ್ತೆ. ಅಂದರೆ ಟಾಪ್ ಲೆವೆಲಲ್ಲಿ ಕೋಪ ಇರುವಂಥದ್ದಾಗುತ್ತೆ. ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಕಂಟ್ರೋಲ್ ಮಾಡಿ, ಆದಷ್ಟು ಯೋಗ ಮಾಡ್ಕೊಳ್ಳಿ, ಸ್ವಲ್ಪ ಒಳ್ಳೆಯದು ಕಂಟ್ರೋಲ್. ಯಾಕಂದರೆ ಈ ಸಾಡೆ ಶನಿಗೆ ಕೋಪ ಬಂತು ಅಂದರೆ ತಪ್ಪು ನಿರ್ಧಾರಗಳು ಭಾಳ ಆಗುತ್ತೆ. ಹುಷಾರಾಗಿರಿ ದಯವಿಟ್ಟು ಮೇಷರಾಶಿಯವರು. ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾದರೂ ಕೋಪ ಬಂತ ಜಾಗ ಖಾಲಿ ಮಾಡಿ, ಆ ಜಾಗದಲ್ಲಿ ಇರಬೇಡಿ. ಇದ್ದರೆ ನೀವು ಮತ್ತೆ ಮಾತಿನಲ್ಲಿ, ಕೃತಿ ಅಂದರೆ ಕಾರ್ಯದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತೀರ ಅಂತ. ಇನ್ನು 3ನೇ ವಿಷಯಕ್ಕೆ ಬಂದರೆ ಅಧಿಕ ಖರ್ಚುಗಳು. ನಿಮ್ಮ ಹೇಳ್ದಂಗೆ ಕರೆಕ್ಟ್, ಅದು ಬಿಡೋದಿಲ್ಲ. ಅದು ನಾ ಬಿಟ್ಟಿನಂದ್ರೆ ಖರ್ಚು ಬಿಡಲ್ಲ ಆ ರೀತಿಯಲ್ಲಿರುತ್ತೆ. ಹಾಗಾಗಿ ಅಧಿಕ ಖರ್ಚುಗಳು, ಸುಖ ಸುಮ್ಮನೆ ಗಂಟು ಮೂಟೆ ಕಟ್ಟಿ ಹೇಗೆ ಒಂದೊಂದು ಬಟ್ಟೆ ಒಗೆಯೋರ ಹತ್ರ ಬರ್ತಾ ಇರುತ್ತಲ್ಲ ಒಂದೊಂದು ಮೂಟೆ, ಆ ರೀತಿಯಲ್ಲಿ ನಿಮಗೆ ಖರ್ಚುಗಳು ಬರ್ತಾ ಇರುತ್ತೆ. ಒಂದಾದಮೇಲೆ ಒಂದು ಮಕ್ಕಳ ಫೀಸು, ಬಾಡಿಗೆ, ಏನಂತೀರ ಮೊಬೈಲು, ಅದು ಇದು 108 ಖರ್ಚುಗಳು. ಸೊ ಯಾವುದಕ್ಕೆ ಬ್ಯಾಲೆನ್ಸ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದಿಷ್ಟು ಖರ್ಚುಗಳು ಈ ತಿಂಗಳು ನಿಮಗೆ ಕಾಡುವಂಥದ್ದಾಗುತ್ತೆ. ಇನ್ನು 4ನೇದು ಅನಾನುಕೂಲ ವಿಷಯಕ್ಕೆ ಬಂದರೆ ವೃಥ ತಿರುಗಾಟ. ಸುಮ್ಮನೆ ಏನೋ ಮನಸ್ಸಿಗೆ ಬೇಜಾರಾಯಿತು ಅಂದರೆ ಬ್ಯಾಗ್ ಹಾಕ್ಕೊಳ್ಳೋದು, ರೈಟ್ ಹೇಳೋದು, ದುಡ್ಡಿಲ್ಲ ಸಾಲ ಮಾಡೋದು, ಸಾಲ ಮಾಡಿ ತಿರುಗಾಡೋದು. ಸೊ ಇದು ಕೂಡ 4ನೇ ಒಂದು ಅನಾನುಕೂಲ. ಅಂದರೆ ಇಲ್ಲಿ ಏನಾಗುತ್ತೆ, ಮನಸ್ಸಿಗೆ ಬೇಜಾರು ಯಾಕಾಯಿತು ಅಂದರೆ ಏನೋ ಒಂದಿಷ್ಟು ಅಹಿತಕರ ಘಟನೆಗಳು ನಿಮ್ಮ ಮಾತಿನಿಂದ ಆಗಿ ಹೋಗ್ಬಿಟ್ಟಿದೆ. ಈಗ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಅವರು ಆ ಕಡೆಯಿಂದ ಅಗೇನೆಸ್ಟ್ ಆಗಿ ತುಂಬ ಕೋಪಗಳಿದೆ. ಸೊ ಇಲ್ಲಿ ಈ ರೀತಿ ಇರೋದರಿಂದ ನಿಮಗೆ ತುಂಬ ತೊಂದರೆಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾತನಾಡೋದು ಅಥವಾ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು 5ನೇ ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಒಂದು ಕಡೆ ನಿಂದಿರೋದಿಲ್ಲ. ಅಂದರೆ ತೃಪ್ತಿ ಇರೋದಿಲ್ಲ. ಎಲ್ಲೋ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಎಡವಟ್ಟು ಮಾಡಿಬಿಡ್ತೀರ. ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇರ್ತೀರ, ಡೈವರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿಯೆಲ್ಲ ಈ ತಿಂಗಳಲ್ಲಿ ಇರುತ್ತೆ. ಸ್ವಲ್ಪ ಹುಷಾರಾಗಿರೋದು ತುಂಬ ಉತ್ತಮ. ಆದಷ್ಟು ಮಾತು ಕಡಿಮೆ ಮಾಡಿ, ಕೆಲಸಕ್ಕೆ ಪ್ರಾಶಸ್ತ್ಯ ಕೊಡಿ. ಯಾವುದಕ್ಕೆ ಪ್ರಾಮುಖ್ಯತೆ ಇದೆ ಅದಕ್ಕೆ ಫೋಕಸ್ ಹಾಕಿ, ಯಾವುದು ನಿಮಗೆ ಬೇಕಾಗಿಲ್ವಾ ಬಿಟ್ಬಿಡಿ. ಬಟ್ ಈ ಒಂದು ತಿಂಗಳಲ್ಲಿ ಆದಷ್ಟು ಜಗಳದ್ರಿಂದ ದೂರ ಇರಿ.
ಅಷ್ಟೇ ನಾವು ಹೇಳೋದು. ಜಗಳ ಆಡಲು ಹೋಗಬೇಡಿ, ಇದರಿಂದ ನಿಮಗೆ ತೊಂದರೆ. ಸೊ ಈ ತೊಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೀತಿಯಲ್ಲಿ ಕಾಡುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ನಿಮ್ಮದೇ ಆದಂತಹ ಒಂದು ಇತಿಮಿತಿಯಲ್ಲಿ ಇದ್ದರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ಒಂದು ತಿಂಗಳದು ಪರಿಹಾರಕ್ಕೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರ, ಶನಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಸ್ತೋತ್ರ, ದಾನ ಮತ್ತು ಮುಂತಾದವುಗಳನ್ನು ನೀವು ಮಾಡುವುದರಿಂದ ಶನಿಯ ಅವಕೃಪೆ ದೂರ ಆಗುತ್ತೆ. ಇನ್ನು ಮೂರನೇದು, ಈ ತಿಂಗಳಲ್ಲಿ ಆ್ಯಡ್ ಮಾಡಿಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ, ವರಮಹಾಲಕ್ಷ್ಮಿಯ ಪೂಜೆ ಇದೆ, ನಾಗರ ಪಂಚಮಿ ಇದೆ. ಈ ಮೂರು ಹಬ್ಬಗಳಿರೋದ್ರಿಂದ ಇಲ್ಲಿ ನಾಗರ ಪಂಚಮಿ ಬರ್ತಾ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಗುರುವಾರ ರಾಯರಿಗೆ ಪಂಚಾಮೃತ ಸೇವೆ ಮಾಡಿಸಿ, ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಸೇವೆ ಮಾಡಿಸಿ. ಸೊ ಎಲ್ಲೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ನಿಮ್ಮ ಮನೆ ಹತ್ರ, ಆಫೀಸ್ನ ಹತ್ರ ಇದೆಯೋ, ಮಂಗಳವಾರ ನೀವು ಸುಬ್ರಹ್ಮಣ್ಯ ದೇವರಿಗೆ ಸಾಧ್ಯವಾದಷ್ಟು ಕ್ಷೀರಾಭಿಷೇಕ ಸೇವೆ, ಇನ್ನು ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ವಾರ, ಹಾಗಾಗಿ ಕುಂಕುಮಾರ್ಚನೆ ಸೇವೆ, ಇನ್ನು ಅದೇ ರೀತಿಯಾಗಿ ಗುರುವಾರ ರಾಯರ ದಿನ. ಸೊ ಹಾಗಾಗಿ ರಾಯರಿಗೆ ಪಂಚಾಮೃತ ಸೇವೆ ಮಾಡಿಸಿ, ಅವರ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ. ಈ ಆಗಸ್ಟ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಆಗಸ್ಟ್ ತಿಂಗಳ ಮೇಷರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.